ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಮೊದಲನೇ ODI ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಸೌತ್ ಆಫ್ರಿಕಾ ಟಾಸ್ ಗೆದ್ದು ಬ್ಯಾಟಿಂಗ್ನ ತಗೋತಾರೆ. ಮೊದಲು ಬ್ಯಾಟಿಂಗ್ ಬರ್ತಾರೆ ಸೌತ್ ಆಫ್ರಿಕಾ. ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗೋಗುತ್ತೆ ಸೌತ್ ಆಫ್ರಿಕಾ ಬ್ಯಾಟಿಂಗ್ ಆರ್ಡರು. ದ ಮೈನ್ ರೀಸನ್ ಈಸ್ ಹರ್ಷದೀಪ್ ಸಿಂಗ್ ಮತ್ತು ಆವಿಷ್ ಖಾನ್. 11 ವಿಕೆಟ್ನಲ್ಲಿ 9 ವಿಕೆಟ್ ಅವರಿಬ್ಬರೇ ಎಗರಿಸಿದ್ದಾರೆ. ಇನ್ನೂ 1 ವಿಕೆಟ್ನ ಕುಲ್ದೀಪ್ ಯಾದವ್ ಎಗರಿಸಿದ್ರು. ಅಂಥ ಡೆಡ್ಲಿ ಬೌಲಿಂಗ್ ಮಾಡಿದ್ದು ನಿನ್ನೆ ಹರ್ಷದೀಪ್ ಸಿಂಗ್ ಮತ್ತು ಆವಿಷ್ ಖಾನ್ ಅಂತರು. ಹರ್ಷದೀಪ್ 5 ಪರ್ ತೆಗೆದ್ರೂ ಆವಿಷ್ ಖಾನ್ ಬೌಲಿಂಗ್ ಮಾತ್ರ ಮರೆಯೋಂಗೇ ಇಲ್ಲ. ಇಂಪ್ರೆಸಿವ್ ಸ್ಪೆಲ್ಸ್ಗಳನ್ನು ಹಾಕಿದ್ದು. 3 ಮೇಡಿನ್ನು ಹಾಕಿರೋ 8 ಓವರ್ನಲ್ಲೇ 3 ಮೇಡಿನ್ ಮಾಡಿ 4 ವಿಕೆಟ್ನ ಎತ್ತಿರೋದು ಆವಿಷ್ ಖಾನು. ಸಖತ್ ಇಂಪ್ರೆಸಿವ್ ಪರ್ಫಾರ್ಮೆನ್ಸ್ ಮಾತ್ರ ನಿನ್ನೆ ಟೀಮ್ ಇಂಡಿಯಾ ಬೌಲಿಂಗು. ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಸ್ಗೆ ಐಡಿಯಾನೇ ಇರಲಿಲ್ಲ ಏನಾಗ್ತಾ ಇದೆ ಇಲ್ಲಿ ಅಂತ. ಫುಲ್ಲು ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ರು. ಸೌತ್ ಆಫ್ರಿಕಾ ಪರವಾಗಿ ಯಾರು ಕೂಡ ಕಾಂಟ್ರಿಬ್ಯೂಷನ್ ಮಾಡೇ ಇಲ್ಲ. ಮ್ಯಾಕ್ಸಿಮಮ್ ರನ್ಸ್ ಅಂದರೆ 30 ರನ್ನು 20 ರನ್ನು ಅಷ್ಟೇ ಹೊಡೆದಿರೋದು ಯಾರು. ಮಿಕ್ಕವರೆಲ್ಲ 5-6 ರನ್ಗೆ 0ಗೆ ಔಟ್ ಆಗಿಬಿಟ್ಟಿದ್ದಾರೆ. ಫೈನಲಿ ಸೌತ್ ಆಫ್ರಿಕಾ ಹೊಡೆಯೋಕ್ಕಾಗಿದ್ದು 116 ರನ್ ಅಷ್ಟೇ, 27.3 ಓವರಿಗೆ. ಚೇಸಿಂಗ್ಗೆ ಬಂದಂಥ ಟೀಮ್ ಇಂಡಿಯಾ 16.4 ಓವರ್ಗೆ 117 ರನ್ನ 2 ವಿಕೆಟ್ ಕಳ್ಕೊಂಡು ಹೊಡೆದು ಮ್ಯಾಚ್ನ ಮುಗಿಸ್ತಾರೆ. 8 ವಿಕೆಟ್ಗಳಿಂದ ಮೊದಲನೇ ODI ಮ್ಯಾಚ್ನ ಗೆಲ್ತಾರೆ ಸೌತ್ ಆಫ್ರಿಕಾ ವಿರುದ್ಧ. ಓಪನಿಂಗಲ್ಲಿ ಋತುರಾಜ್ ಗಾಯಕ್ವಾಡ್ ಜೊತೆಗೆ ಸಾಯಿ ಸುದರ್ಶನ್ಗೆ ಅವಕಾಶ ಕೊಟ್ಟಿದ್ದರು. ಈ ಮ್ಯಾಚಲ್ಲಿ ಋತುರಾಜ್ ಗಾಯಕ್ವಾಡ್ ಫೇಲ್ ಆದ್ರೂ ಸಾಯಿ ಸುದರ್ಶನ್ ಮಾತ್ರ ಅಲ್ಟಿಮೇಟಾಗಿ 50 ಹೊಡೆದ್ರು. 55 ರನ್ನ ಹೊಡೆದು ನಾಟ್ಔಟ್ ಆಗಿ ಉಳ್ಕೊಂಡಿದ್ರು. ಅವ್ರ ಜೊತೆ ಶ್ರೇಯಸ್ ಅಯ್ಯರ್ 50ನ ಹೊಡೆದು ಔಟ್ ಆಗಿದ್ದರು. ಇವರಿಬ್ಬರ ಕಾಂಟ್ರಿಬ್ಯೂಷನ್ನಿಂದ ಅತಿ ಬೇಗನೆ ಮ್ಯಾಚ್ನ ಮುಗಿಸಿ ಟೀಮ್ ಇಂಡಿಯಾ ಗೆಲ್ಲೋ ಥರ ಆಯಿತು. ಸಂಜು ಸ್ಯಾಮ್ಸನ್ಗೆ ನಿನ್ನೆ ವಿಕೆಟ್ ಕೀಪರ್ ಆಗಿ ಅವಕಾಶ ಸಿಕ್ಕಿತ್ತು. ಅನ್ಫಾರ್ಚುನೇಟ್ಲಿ ಸಂಜು ಸ್ಯಾಮ್ಸನ್ಗೆ ಬ್ಯಾಟಿಂಗಲ್ಲಿ ಅವಕಾಶವೇ ಸಿಕ್ಕಿಲ್ಲ. ವಾಟ್ ಎ ಅನ್ಫಾರ್ಚುನೇಟ್ ಮ್ಯಾನ್ ಸಂಜು ಸ್ಯಾಮ್ಸನ್ ಅಂದರೆ ತೀರಾ ಅನ್ಲಕ್ಕಿ ಮ್ಯಾನ್. ಕೊಟ್ಟಿರೋಂಥ ಮ್ಯಾಚಲ್ಲಿ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಲ್ಲ ಕನ್ಸಿಸ್ಟೆನ್ಸ್ ಆಗಿ ಬ್ಯಾಟಿಂಗ್ ಅವಕಾಶ ಸಿಕ್ಕಾಗ. ಇನ್ನು ಮ್ಯಾಚಲ್ಲಿ ಕೆಲವೊಂದು ಮ್ಯಾಚಲ್ಲಿ ಆಡೋಕೆ ಹೋಯ್ತು ಅಂದರೆ ಅವರಿಗೆ ಬ್ಯಾಟಿಂಗ್ ಆಡೋದಕ್ಕೆ ಸಿಗಲ್ಲ. ಯಾಕಂದರೆ ಅವರು ವಿಕೆಟ್ ಕೀಪರ್ ಆಗಿರೋದ್ರಿಂದ ಬರದೇ ನಂಬರ್ 5 ನಂಬರ್ 6 ಅವ್ರಿಗೆ ಜಾಸ್ತಿ ಬ್ಯಾಟಿಂಗೇ ಸಿಗೋದಿಲ್ಲ. ಸಿಗೋವಂಥ ಬ್ಯಾಟಿಂಗಲ್ಲಿ ಇವರು ಪರ್ಫಾರ್ಮ್ ಮಾಡೋದಿಲ್ಲ. ನಾವೆಲ್ಲ ಕ್ರಿಕೆಟ್ ಫ್ಯಾನ್ಸ್ಗಳು ಸಂಜು ಸ್ಯಾಮ್ಸನ್ಗೆ ಅವಕಾಶ ಕೊಡಿ ಅಂತ ಬೇಡ್ಕೊಳ್ಳೋದು ಬೇಡಂಗಿಲ್ಲ. ಇದು ಟೋಟಲಿ ಸಂಜು ಸ್ಯಾಮ್ಸನ್ ಕಡೆ ಅನ್ಲಕ್ಕಿ ಅನ್ಫಾರ್ಚುನೇಟ್ ಅಂತಲೇ ಹೇಳಬೇಕಾಗುತ್ತೆ. ಓಕೆ, ಸಿಗೋಣ ಗುರುಗಳೇ ಮುಂದಿನ ವಿಡಿಯೋದಲ್ಲಿ. ಕೇಳಿದ್ದಕ್ಕೆ ಕನ್ನಡಿಗರ ಪರವಾಗಿ ತಮಗೆ